Hi students, this is Chandrakant Arkeri, Assistant Professor, Department of Commerce, Government Postgraduate Women's College, Bailongal. Dear students, this video or class video is for BCOM 5th semester students. The subject Cost Accounting 1. Cost Accounting 2 you will be going to study in 6th semester. So for final year, 5th semester you will learn Cost Accounting 1 and 6th semester you will learn Cost Accounting 2. Dear students, I hope you did your exams very well. So many students have commented in my YouTube channel that the corporate accounting question paper was very easy. So you will get good marks in corporate accounting 1. So hoping that in future also GST and corporate accounting 1 I am going to upload in YouTube channels. So dear students, I need your supports, your comments, your likes or dislikes, and you please say this videos to your friends also and tell them to subscribe my YouTube channel, and they can also get this videos and they can also score very well in their exams. Dear students, this is the first session of Cost Accounting 1. You people are already learned the financial accounting in your first semester and second semester, and why this cost accounting in accounting 1 is also there in your syllabus. Why this has to be necessary for to learn for BCom students. ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟನ್ನು ಕಲ್ತಿದ್ದೀರಾ, ಅದ್ರ ಜೊತೆಗೆ ಕಾಸ್ಟ್ ಅಕೌಂಟಿಂಗ್ನು ಸಬ್ಜೆಕ್ಟನ್ನು ಕೂಡ ನಿಮ್ಮ ಸಿಲೆಬಸ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಎಲ್ಲ ಕಂಪನಿಗಳಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ನು ಮೇಂಟೈನ್ ಮಾಡ್ತಾರೆ ಮತ್ತು ಕಾಸ್ಟ್ ಅಕೌಂಟಿಂಗ್ನು ಕೂಡ ಮೇಂಟೈನ್ ಮಾಡ್ತಾರೆ. ದೇ ಶುಡ್ ಮೇಂಟೈನ್ ಕಾಸ್ಟ್ ರೆಕಾರ್ಡ್ಸ್. ಬಿಗ್ ಕಂಪನಿ, ಲಾರ್ಜ್ ಕಂಪನೀಸ್ ಅಂತ ನಾವೇನು ಹೇಳ್ತೀವಿ, ಲಿಮಿಟೆಡ್ ಕಂಪನೀಸು, ಬಿಗ್ ಕಂಪನೀಸು, ಅವರೆಲ್ಲರೂ ಕೂಡ ಕಾಸ್ಟ್ ರೆಕಾರ್ಡ್ಸನ್ನ ಮೇಂಟೈನ್ ಮಾಡಬೇಕಾಗತ್ತೆ. ದೇ ಶುಡ್ ಗೋ ಫಾರ್ ದ ಕಾಸ್ಟ್ ಆಡಿಟ್. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಜೊತೆಗೇ ನಾವು ಕಾಸ್ಟ್ ಅಕೌಂಟಿಂಗ್ನು ಕಲಿಬೇಕಾಗತ್ತೆ ಟು ಗೆಟ್ ಟು ನೋ ದ ಕರೆಕ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ದ product. So this will help to the management to take the decision whether you have to continue the product or discontinue the product, or what are the improvements is required and which department incurring more cost. ಈ ರೀತಿ ಬೇರೆ ಬೇರೆ ಕಾನ್ಸೆಪ್ಟ್ ಅನ್ನು ಕಲೀಲಿಕ್ಕೆ ನಾವು ಕಾಸ್ಟ್ ಅಕೌಂಟಿಂಗ್ 1 ಅನ್ನು ಕಲಿಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ಸೋ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಯುವರ್ ಕಾಮರ್ಸ್ ಕರಿಯರ್. ಇದು ನೀವು MCOM ಹೋಗ್ಬೋದು, MBAಗೆ ಹೋಗ್ಬೋದು, ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ಬೋದು, CA, CMA, CS ಎಲ್ಲಿ ಬೇಕಾದಲ್ಲಿ ಹೋದ್ರೂ ಕೂಡ ಈ ಕಾಸ್ಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟು ನಿಮ್ಮ ಜೊತೆಗೇ ಇರುತ್ತೆ. ಸೊ ಡಿಯರ್ ಸ್ಟೂಡೆಂಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಪ್ಲೀಸ್ ಲರ್ನ್ ದಿಸ್ ಸಬ್ಜೆಕ್ಟ್ ಇನ್ ವೆರಿ ಗುಡ್ ಮ್ಯಾನರ್ so you can get a good, and this is very very scoring subjects. Many of my students are scored out of 100 out of 100. ಸೊ ಕಾರ್ಪೊರೇಟ್ ಅಕೌಂಟಿಂಗ್ಗಿಂತನೂ ಇದು ಬಹಳ ಸರಳವಾದ ಸಬ್ಜೆಕ್ಟು. ನೀವೆಲ್ಲರೂ 100 ಸ್ಕೋರ್ ಮಾಡುವಂಥ ಸಬ್ಜೆಕ್ಟು, ಪೂರಾ ಪ್ರಾಕ್ಟಿಕಲ್ ಬೇಸ್ ಸಬ್ಜೆಕ್ಟು. ಅದಕ್ಕೆ ಈ ಸಬ್ಜೆಕ್ಟನ್ನು ಕೂಡ ನೀವು ಸ್ವಲ್ಪ ಒತ್ತು ಕೊಟ್ಟು ಲರ್ನ್ ಮಾಡಿದಿರಿ ಅಂತಂದರೆ ಯು ವಿಲ್ ಹ್ಯಾವ್ ಅ ಗುಡ್ ಸ್ಕೋರ್ ಇನ್ ಯುವರ್ ಓವರ್ ಆಲ್ ರಿಸಲ್ಟ್ ಆಫ್ ಯುವರ್ BCom. So this is brief introduction about the cost accounting. So you have a 5 model in this chapter. ಫಸ್ಟ್ ಚಾಪ್ಟರ್ನಲ್ಲಿನೂ ಕೂಡ ನೀವು 20 ಮಾರ್ಕ್ಸಿನ ಕ್ವಶನ್ಸ್ ಬರ್ತವೆ. 5 ಮಾರ್ಕ್ಸಿಂದೊಂದು ಮತ್ತು 15 ಮಾರ್ಕ್ಸಿಂದೊಂದು, ಅದೇ ರೀತಿಯಾಗಿ 2 ಮಾರ್ಕ್ಸಿನ ಕ್ವಶನ್ ಪೇಪರ್ನೂ ಬರುತ್ತೆ. ಸೊ ಅದೇ ರೀತಿಯಾಗಿ ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5. ಸೊ ಸಿಲೆಬಸ್ಸು ನಿಮ್ಗೆ ಆಲ್ರೆಡಿ ಇದೆ ನಿಮ್ಮ ಹತ್ರ. ಸೊ ಫಸ್ಟ್ ಯೂನಿಟ್ನಲ್ಲಿ ನಾವು ಕಾಸ್ಟ್ ಶೀಟ್ ಬಗ್ಗೆ ಕಲಿತೀವಿ. ಆಮೇಲೆ ಪ್ರಾಬ್ಲಮ್ಸನ್ನು ಕೂಡ ಕಾಸ್ಟ್ ಶೀಟ್ ಬೇಸ್ ಮೇಲೆ ಮಾಡ್ತೀವಿ. ಅದು ಆದಮೇಲೆ ಲೇಬರ್ ಕಾಸ್ಟ್ ಅಂತ ಬರುತ್ತೆ, ಮಟೀರಿಯಲ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಬರುತ್ತೆ. ಮಟೀರಿಯಲ್,
ಲೇಬರ್ ದೆನ್ ಓವರ್ ಹೆಡ್. ಸೊ ನಾವು ಮಟೀರಿಯಲ್ ಚಾಪ್ಟರ್ ಕಲಿತೀವಿ, ನಂತರ ಲೇಬರ್ ಚಾಪ್ಟರ್ ಕಲಿತೀವಿ, ಎಂಪ್ಲಾಯಿ ಕಾಸ್ಟ್ ಅಂತೇಳಿ. ಅದು ಆದಮೇಲೆ ಓವರ್ ಹೆಡ್ಸನ್ನು ಕಲಿತೀವಿ, ಅದು ಆದಮೇಲೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟನ್ನು ಕಲಿತೀವಿ. ಸೊ ದೀಸ್ ಆರ್ ದ 5 ಚಾಪ್ಟರ್ಸ್ ವಿಚ್ ಆರ್ you are going to study in your BCOM 5th semester as a subject called cost accounting 1. So let's start, students. This is the brief introduction. So again I am requesting you all, please share this video to your friends also. Tell them to subscribe my YouTube channel and tell them to click on bell icon, so whenever I release new videos, that notification will come to all the students who are subscribed my YouTube channel. So dear students, many students are requested start the videos beginning of the semester only, sir, not at the end. If you start beginning of the semester, that will be going to help a lot to us. So that's why I thought that I accepted your request, I accepted your comments. So that's why I plan to make a videos before beginning of the semester. So let's start concept of cost. This is a theoretical base. Students, don't forget that once you clear in your concept, ಥಿಯರಿ ಸಬ್ಜೆಕ್ಟ್, ಥಿಯರಿಯನ್ನು ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ದಿಸ್ ಇಸ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್. ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ. ಮೆನಿ ಸ್ಟೂಡೆಂಟ್ಸ್ ವಿಲ್ ಎ ಬಿಗ್ ಮಿಸ್ಟೇಕ್. ಬರೀ ಪ್ರಾಬ್ಲಮ್ ಹೇಳಿದ್ರೆ ಸಾಕು ಸರ್, ಪ್ರಾಬ್ಲಮ್ ಗೊತ್ತಾದ್ರೆ ಸಾಕು ನಮಗೆ, ಇಲ್ಲ, ದಟ್ ಈಸ್ ಎ ಬಿಗ್ ಮಿಸ್ಟೇಕ್. ಫಸ್ಟ್ ನೀವು ಥೆರಾಟಿಕಲ್ ಬೇಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಪ್ರಾಬ್ಲಮ್ಮು ನಿಮಗೆ ಡೆಡ್ ಈಸಿಯಾಗಿ ಕಾಣುತ್ತೆ. ಸೊ ಆ್ಯಸ್ ಪರ್ ಮೈ ವ್ಯೂ, ಬಿಕಾಸ್ ಐ ಆಮ್ ಆಲ್ಸೋ ಎ ಸ್ಟೂಡೆಂಟ್ ಆಫ್ ICWA, it is a CA equivalent course. I already cleared CMA Inter, Cost and Management Accountant. Many students can do this course also. It's a professional course. ಒಂದು ಕ್ಲಾಸನ್ನು ಈ ಪ್ರೊಫೆಷ್ನಲ್ ಕೋರ್ಸಸ್ ಮೇಲೇ ಒಂದು ಯೂಟ್ಯೂಬ್ನಲ್ಲಿ ನಾನು ಒಂದು ಕ್ಲಾಸನ್ನು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಬೆನಿಫಿಟ್ಸ್ ಹೆಂಗೆ, ಇದನ್ನು ಹೆಂಗೆ ಮಾಡೋದು, ಎಷ್ಟು ಈಸಿ ಇದೆ, ಯಾಕೆ ನಮ್ಮ ರೂರಲ್ ಏರಿಯಾ ಸ್ಟೂಡೆಂಟ್ಸು ಇಂಥ ಪ್ರೊಫೆಷ್ನಲ್ ಕೋರ್ಸನ್ನು ಮಾಡ್ತಾ ಇಲ್ಲ, ಸೊ ಅದ್ರ ಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಕರ್ನಾಟಕದಲ್ಲಿ ಯಾವುದಾದ್ರೂ ರೂರಲ್ ಏರಿಯಾ ವಿದ್ಯಾರ್ಥಿನಿಗಳು CA, CMA, CS ಮಾಡ್ತೀನಿ ಅನ್ನೋರಿದ್ರು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಮೈ ವಾಟ್ಸಪ್ ನಂಬರ್ ಆಲ್ಸೋ. ಸೊ ಐ ಕ್ಯಾನ್ ಗೈಡ್ ದೆಮ್ ಹೌ ಟು ಡೂ ದ CA, CMA ಆ್ಯಂಡ್ CS. ನೀವು ಬಿಲೀವ್ ಮಾಡಲಿಕ್ಕಾಗಂಗಿಲ್ಲ, ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ CMA ಇಂಟರ್ಮೀಡಿಯೇಟನ್ನು ಪಾಸ್ ಮಾಡಿಬಿಟ್ಟೆವು ವಿತಿನ್ 1 year ವಿತ್ ಫಸ್ಟ್ ಅಟೆಂಪ್ಟ್. ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಬೇಕಾಗಿರುತ್ತೆ, ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ. ಸೊ ನೀವು ಯಾರಾದರೂ CA, CMA, CS ಮಾಡೋರು ಇದ್ರಪ್ಪ ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಐ ಆಮ್ ಈಗರ್ಲಿ ವೇಟಿಂಗ್ ದ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಅಚೀವ್ ದಿಟ್ CA, CMA ಆ್ಯಂಡ್ CS. ಓಕೆ, ಲೆಟ್ಸ್ ಸ್ಟಾರ್ಟ್ ಸೆಷನ್ 1, ಕಾನ್ಸೆಪ್ಟ್ ಆಫ್ ಕಾಸ್ಟ್. ಇದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಆದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ಸ್ ಮಾಡಬೇಕಾಗಿತ್ತು ಅಂದರೆ ಕಮೆಂಟ್ಸ್ ಮಾಡಿ. ಇಫ್ ಯು ವಾಂಟ್ ಎನಿ ಇಂಪ್ರೂವ್ಮೆಂಟ್ ಇನ್ ದಿಸ್ ವಿಡಿಯೋ, ದಟ್ ಕಮೆಂಟ್ ಈಸ್ ಆಲ್ಸೋ ಅಕ್ಸೆಪ್ಟೇಬಲ್. ಓಕೆ, ಸೊ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಆ್ಯಂಡ್ ಇಂಟ್ರೊಡಕ್ಷನ್. ಈ ಯೂನಿಟ್ನಲ್ಲಿ ನೀವು ಸ್ಟಡಿ ಮಾಡತಕ್ಕಂಥದ್ದು ಕಾನ್ಸೆಪ್ಟ್ ಆಫ್ ಕಾಸ್ಟ್, ಇಂಟ್ರೊಡಕ್ಷನ್, ಮೀನಿಂಗ್ ಆಫ್ ಕಾಸ್ಟ್, ಕಾಸ್ಟ್ ಅಕೌಂಟಿಂಗ್, ಕಂಪ್ಯಾರಿಸನ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟ್ಸ್ ಆ್ಯಂಡ್ ಕಾಸ್ಟ್ ಅಕೌಂಟ್ಸ್, objective and functions of cost accounting, cost concept and classification of cost, cost unit, cost center, elements of cost, preparation of cost sheet, excluding tender and quotations, advantages and limitation of cost accounting. ಈ ಟೆಂಡರ್ಸು ಕೊಟೇಷನ್ಸು ಸೇಮ್ ಕಾಸ್ಟ್ ಶೀಟ್ ಪ್ರಿಪ್ರೇಷನ್ನು ನಿಮ್ಮ BCOM 6th ಸೆಮೆಸ್ಟರ್ನಲ್ಲಿ ಕಲಿತೀರಿ. ಸೊ ಇಲ್ಲಿ ಸಿಂಪಲ್ ಕಾಸ್ಟ್ ಶೀಟ್ ಮಾಡೋದನ್ನು ಕಲಿತೀವಿ, ಅಲ್ಲಿ ನಾವು ಟೆಂಡರ್ಸು ಕೊಟೇಷನ್ಸ್ ಬೇಸ್ನಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಮಾಡಬೇಕಾಗತ್ತೆ. ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ BCOM 6th semester. Okay, let's start the concept. So these are the learning objectives, session outcomes. So you can read out this. So first of all, what is cost? ನೀವು ಮಾರ್ಕೆಟಿಗೆ ಹೋಗ್ತೀರಿ, ಯಾವುದಾದ್ರೂ ಒಂದು ಪೆನ್ ತೊಗೋಬೇಕಾಗಿತ್ತು ಅಂತಂದರೆ ವಾಟ್ ಈಸ್ ದ ಪ್ರೈಸ್ ಅಂತ ಕೇಳ್ತೀರಿ, ಅಥವಾ ಎಷ್ಟು ಕಾಸ್ಟ್ ಇದಕ್ಕೆ ಅಂತ ಕೇಳ್ತೀವಿ. ಸೊ ಎಲ್ಲರಿಗೂ ಗೊತ್ತು ಕಾಸ್ಟ್ ಅಂದರೆ ಏನು ಅಂತ ಹೇಳಿ. ಬಟ್ ಇನ್ ಬುಕ್ಕಿಶ್ ಲ್ಯಾಂಗ್ವೇಜ್, ಆ್ಯಸ್ ಪರ್ ದ ಆಥರ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಸ್ಟ್? W.M. Harper
A cost is the value of economic resources used as a result of producing or doing the thing costed. So, economic resources used as a result of producing. ಫಾರ್ ಎಕ್ಸಾಂಪಲ್ ಇದನ್ನ ಎಕ್ಸಾಂಪಲ್ ಸಮೇತ ನಾವು ಕಾಸ್ಟನ್ನು ಹೆಂಗೆ ಅಂತ ಗೊತ್ತು ಮಾಡ್ಕೊಂಡು ಒಂದು ಪೆನ್ ತಯಾರು ಮಾಡಲಿಕ್ಕೆ ಯು ನೀಡ್ ಅ ಕ್ಯಾಪ್, ಯು ನೀಡ್ ಅ ರಿಫಿಲ್, ಯು ನೀಡ್ ಅ ಪ್ಲಾಸ್ಟಿಕ್. ಆ ಎಲ್ಲ ಎಕನಾಮಿಕ್ ರಿಸೋರ್ಸಸ್ಸನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಇಫ್ ಯು ಐ ವಾಂಟ್ ಟು produce a pen, I need all the raw materials, what cost I am giving to purchase that, and what cost I am incurring to produce the pen. That cost, that economic resources value is called as a cost. ಆ ಒಂದು ಪೆನ್ ತಯಾರು ಮಾಡಲಿಕ್ಕೆ ಎಲ್ಲ ರಿಸೋರ್ಸಸನ್ನು ಯೂಸ್ ಮಾಡಿ ಅದರದ್ದು ಕಾಸ್ಟನ್ನು ನಾವೇನು ಇನ್ಕರ್ ಮಾಡ್ತೀವಲ್ಲ ಅದಕ್ಕೆ ನಾವು ಕಾಸ್ಟ್ ಅಂತ ಹೇಳ್ತೀವಿ. ICMA London, cost is the amount of expenditure incurred on or attributable to a given thing. It's an expenditure. ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ನಾವು ಏನೇನು ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡ್ತೀವಿ ಅದಕ್ಕೆ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಸೊ ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಸ್ಟಿಂಗ್? ಕಾಸ್ಟ್ ಬೇರೆ, ಕಾಸ್ಟಿಂಗ್ ಬೇರೆ. ಸೊ ಆಸ್ ಪರ್ ದ ವರ್ಡ್ಸ್ ಆಫ್ ದ ICMA of London, ಕಾಸ್ಟಿಂಗ್ is the techniques and process of ascertaining cost. ಈ ಕಾಸ್ಟನ್ನು ಕಂಡು ಹಿಡಿಲಿಕ್ಕೆ ನಾವು ಟೆಕ್ನಿಕ್ಸು ಮತ್ತು ಪ್ರೊಸೆಸ್ಸನ್ನು ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಟೆಕ್ನಿಕ್ಸ್ ಯು ಆರ್ ಯೂಸಿಂಗ್ ಟು ಅಸರ್ಟೈನ್ ದ ಕಾಸ್ಟ್ ಆಫ್ ಅ ಪೆನ್? ಒಂದು ಪೆನ್ನಿಗೆ ಎಷ್ಟು ಕಾಸ್ಟ್ ಆಯಿತು ಅಂತ ನಾವು ಏನು ಟೆಕ್ನಿಕ್ಸು ಮತ್ತು ಪ್ರೊಸೆಸ್ಸನ್ನು ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. These techniques are the rules and regulation to govern or regulate the process of ascertaining the cost or services. ಸೊ ಇಂಪಾರ್ಟೆಂಟ್ ಏನು, ನಾವು ಏನು ರೂಲ್ಸು ರೆಗ್ಯುಲೇಷನ್ಸು ಟೆಕ್ನಿಕ್ಸು ಯೂಸ್ ಮಾಡ್ತೀವಿ ಯಾಕೆ? ಟು ಅಸರ್ಟೈನ್ ದ ಕಾಸ್ಟ್. ಒಂದು ಪ್ರಾಡಕ್ಟ್ ಇದಿರ್ಬೋದು ಅಥವಾ ಸರ್ವಿಸಸ್ ಇರ್ಬೋದು, ಅದಕ್ಕೆ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಇನ್ವಾಲ್ವ್ ಟು ಬೇಸಿಕ್ ಸ್ಟೆಪ್ಸ್. ಒಂದು, ಯು ಹ್ಯಾವ್ ಟು ಕಲೆಕ್ಟ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಎಕ್ಸ್ಪೆನ್ಸಸ್ ಅಕಾರ್ಡಿಂಗ್ ಟು ದ ಕಾಸ್ಟ್ ಎಲಿಮೆಂಟ್ಸ್. ಫಸ್ಟ್ ಕಲೆಕ್ಷನ್ ಮಾಡ್ತೀರಿ, ದೆನ್ ಕ್ಲಾಸಿಫೈ ಮಾಡ್ತೀರಿ, ಅದು ಇಂಪಾರ್ಟೆಂಟು. ನಂತರ ಇದನ್ನು ನಾನು ಡೀಟೇಲ್ಸ್ ಆಗಿ ನಿಮಗೆ ಹೇಳ್ತೀನಿ. ಅಲೋಕೇಶನ್ ಆ್ಯಂಡ್ ಅಪ್ರೋಷನ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಟು ಕಾಸ್ಟ್ ಸೆಂಟರ್ಸ್ ಆ್ಯಂಡ್ ಕಾಸ್ಟ್ ಯೂನಿಟ್ಸ್. ಈ ಕಾಸ್ಟ್ ಸೆಂಟರ್ಸ್ ಅಂದ್ರೆ ಏನು, ಕಾಸ್ಟ್ ಯೂನಿಟ್ಸ್ ಅಂದರೆ ಮುಂದಿನ ಸ್ಲೈಡ್ನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನಂತರ ಅಲೋಕೇಶನ್ ಮಾಡಬೇಕು ಮತ್ತು ಅಪೋರ್ಷನ್ ಮಾಡಬೇಕು. ಯಾವ ಟೆಕ್ನಿಕ್ಸ್ ಯೂಸ್ ಮಾಡಿ ಮಾಡ್ತೀವಿ ಅದನ್ನು ಕಾಸ್ಟಿಂಗ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ನಂತರ ಇನ್ನೊಂದು ಕಾನ್ಸೆಪ್ಟು ಕಾಸ್ಟ್ ಅಕೌಂಟಿಂಗ್. ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಮೀನಿಂಗ್ ಎಲ್ಲ ಕಲ್ತಿದ್ರಿ, ಅದೇ ರೀತಿ ಕಾಸ್ಟ್ ಅಕೌಂಟಿಂಗ್ ಸೇಮ್ ಮೀನಿಂಗ್, ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ಕಾಸ್ಟ್ ಅನ್ನೋ ಶಬ್ದ ಯೂಸ್ ಮಾಡಿ ನಾವು ಅಕೌಂಟಿಂಗನ್ನು ಸೇರಿಸ್ತಾ ಇದ್ದೀವಿ. ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ ರಿಕಾರ್ಡಿಂಗ್ ಆಫ್ ಎಕ್ಸ್ಪೆಂಡಿಚರ್. ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ ರಿಕಾರ್ಡಿಂಗ್ ಆಫ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ಕಮ್ ಇನ್ ಅ ಸಿಸ್ಟಮೆಟಿಕ್ ವೇ would be useful in arriving at the cost of production process etc. ಸೊ ಒಂದು ವಸ್ತುವನ್ನು, ಒಂದು ಪೆನ್ನನ್ನು, ನಾನಿಲ್ಲಿ ಎಕ್ಸಾಂಪಲ್ ಪೆನ್ನನ್ನು ಕೊಡ್ತಾ ಇದ್ದೀನಿ ಬಿಕಾಸ್ ವಿ ಆರ್ ಅ ಸ್ಟೂಡೆಂಟ್ಸ್. ಯು ನೋ ದ ಇಂಪಾರ್ಟೆನ್ಸ್ ಆಫ್ ದ ಪೆನ್. ಅದಕ್ಕೆ ನಾವು ಪೆನ್ನನ್ನು ಎಕ್ಸಾಂಪಲ್ ತೊಗೊಳ್ಳೋಣ. ಆ ಪೆನ್ ಒಂದು ನೀವು ಸರಿಯಾಗಿ ಯೂಸ್ ಮಾಡಿದ್ರಿ ಅಂತಂದರೆ ಯು ಕ್ಯಾನ್ ಬಿಕಮ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಒಂದು ಬುಡಕಟ್ಟು ಜನಾಂಗದ ಮಹಿಳೆ ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದಾಳೆ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್. ನಾವು ಕೂಡ ಬೇಕಾದ ಸಾಧನೆ ಮಾಡ್ಬೋದು ಈ ದೇಶದಲ್ಲಿ. ಅದಕ್ಕೆ ನಾವು ಪೆನ್ನನ್ನು ಸರಿಯಾಗಿ ಯೂಸ್ ಮಾಡಿದ್ದೀವಿ. ಪುಸ್ತಕವನ್ನೇ ನಮ್ಮ ಗೆಳೆಯರು, ನಮ್ಮ ಫ್ರೆಂಡ್ಸು ಅಂತ ತಿಳ್ಕೊಂಡು ಬಿಟ್ವಿ ಅಂತಂದ್ರೆ, ನಿಮ್ಮ ಜಗತ್ತಿನಲ್ಲಿ ಒಳ್ಳೆಯ ಫ್ರೆಂಡ್ಸ್ ಯಾರಪ್ಪ ಅಂತಂದರೆ ನಿಮ್ಮ ಪುಸ್ತಕಗಳು, ಪೆನ್ನುಗಳು. ಅದನ್ನು ನೀವು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್. ಓಕೆ, ನಾನು ಹಂಗೆ ಮೋಟಿವೇಶನಲ್ ಸ್ಪೀಚ್ ಮಾಡಾಕತ್ವಿ ಅಂತಂದ್ರೆ ವಿಲ್ ಗೋ ಔಟ್ ಆಫ್ ದ ಸಿಲೆಬಸ್. ಓಕೆ, ಲೆಟ್ಸ್ ಕಮ್ ಟು ದ ಸಿಲೆಬಸ್. ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ ರಿಕಾರ್ಡಿಂಗ್ ಆಫ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ಕಮ್ ಇನ್ ಅ ಸಿಸ್ಟಮೆಟಿಕ್ ವೇ would be useful in arriving at the cost of production process etc. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್, ಒಂದು ಪೆನ್ನಿನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಂಡುಹಿಡಿಬೇಕಾಗಿತ್ತು ಅಂತಂದ್ರೆ ನಾವು ರಿಕಾರ್ಡ್ ಮಾಡಬೇಕಾಗತ್ತೆ. ಯಾವ್ದು ರಿಕಾರ್ಡ್ ಮಾಡಬೇಕಾಗುತ್ತೆ? ಎಕ್ಸ್ಪೆಂಡಿಚರ್ಸನ್ನು ರಿಕಾರ್ಡ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಇನ್ ಬ್ರಾಡರ್ ವೇ, ಅಕಾರ್ಡಿಂಗ್ ಟು H.J. Weldon, ಕಾಸ್ಟ್ ಅಕೌಂಟಿಂಗ್ ಇಸ್ ದ ಕ್ಲಾಸಿಫೈಯಿಂಗ್, ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಕಲಿತೀರಿ, ಕ್ಲಾಸಿಫೈಯಿಂಗ್, ರಿಕಾರ್ಡಿಂಗ್ ಆ್ಯಂಡ್ ಅಪ್ರೋಪ್ರಿಯೇಟ್ ಅಲೋಕೇಶನ್ ಆಫ್ ಎಕ್ಸ್ಪೆಂಡಿಚರ್
for the determination of the cost of products or services, the relation of these costs to sales values and ascertainment of profitability. ಸೊ ಓವರಾಲ್ ನೀವು ಇಲ್ಲೇನು ಮಾಡಬೇಕಾಗತ್ತೆ, ಕಾಸ್ಟ್ಗಳನ್ನ ಕ್ಲಾಸಿಫೈ ಮಾಡಬೇಕಾಗತ್ತೆ, ರೆಕಾರ್ಡ್ ಮಾಡಬೇಕಾಗತ್ತೆ. ದೆನ್ ಯು ಹ್ಯಾವ್ ಟು ಅಲೋಕೇಟ್ ಅಪ್ರೋಪ್ರಿಯೇಟ್ ಅಲೋಕೇಶನ್ ಮಾಡಬೇಕಾಗುತ್ತೆ, ಎಕ್ಸ್ಪೆಂಡಿಚರ್ಸ್ ಏನೇನಾಗಿರುತ್ತೆ. ದೆನ್ ಯು ಹ್ಯಾವ್ ಟು ಅರೈವ್ ದ ಸೇಲ್ಸ್ ವ್ಯಾಲ್ಯೂ. ದೆನ್ ಯು ಹ್ಯಾವ್ ಟು ಅಸರ್ಟೈನ್ ದ ಪ್ರಾಫಿಟ್ಸ್. ಫಾರ್ ಒಂದು ಪೆನ್ನನ್ನು ನಾವು ತಯಾರು ಮಾಡಲಿಕ್ಕೆ ಏನೇನು ಕಾಸ್ಟ್ ಇನ್ಕರ್ ಮಾಡಿದ್ದೀವಿ, ಅದನ್ನು ಯಾವ ಬೆಲೆಗೆ ಮಾರಿದ್ದೀವಿ, ಮಾರಿದ ಮೇಲೆ ನಮಗೆ ಪ್ರಾಫಿಟ್ ಏನು ಬಂದಿದೆ, ಇದನ್ನೆಲ್ಲನೂ ನಾವು ತೋರಿಸ್ಲಿಕ್ಕೇ ಹೇಳ್ತೀವಿ ಕಾಸ್ಟ್ ಅಕೌಂಟಿಂಗ್. ಓಕೆ, ಇವೆರಡು ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ಬರ್ಬೋದು. ಮತ್ತು ಏನಪ್ಪ ಈ ಕಾಸ್ಟ್ ಅಂದ್ರೇನು, ಕಾಸ್ಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಬಿಕಾಸ್ ದಿಸ್ ಈಸ್ ದ ಬೇಸಿಕ್ ಟು ಅಂಡರ್ಸ್ಟ್ಯಾಂಡ್ ದ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಂದರೆ ಏನಪ್ಪ, ಎಕನಾಮಿಕ್ ರಿಸೋರ್ಸಸ್ ಯೂಸ್ ಟು ಪ್ರೊಡ್ಯೂಸ್ ಫೈನಲ್ ಪ್ರಾಡಕ್ಟ್. ಆ ಎಕನಾಮಿಕ್ ರಿಸೋರ್ಸಸ್ ವ್ಯಾಲ್ಯೂ ಏನಿರುತ್ತೆ ಅದು ಫೈನಲ್ ಪ್ರಾಡಕ್ಟ್ದು ಕಾಸ್ಟ್ ಇರುತ್ತೆ. ಕಾಸ್ಟಿಂಗ್ ಅಂದರೆ ಟೆಕ್ನಿಕ್ಸ್, ರೂಲ್ಸ್, ರೆಗ್ಯುಲೇಷನ್ಸನ್ನು ಟು ಅಸರ್ಟೈನ್ ದ ಕಾಸ್ಟ್ ಅನ್ನು ನಾವು ಕಾಸ್ಟ್ ಕಂಡುಹಿಡಬೇಕಾಗಿತ್ತು. ವಾಟ್ ಆರ್ ದ ಟೆಕ್ನಿಕ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯೂಸ್ಡ್ ಬೈ ದ ಕಾಸ್ಟ್ ಅಕೌಂಟೆಂಟ್. ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ classifying, recording and appropriate allocation of expenditures. Then you have to arrive the sales value, then you have to arrive the profit. So these are the concept of cost, costing, cost accounting. These are the very important concepts. ನಂತರ ಕಾಸ್ಟ್ ಕಂಟ್ರೋಲ್ ಅನ್ನೋ ಒಂದು ಶಬ್ದ ಬರುತ್ತೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಅಕೌಂಟ್ ಕಂಟ್ರೋಲ್ ಇಸ್ ದ ಗೈಡೆನ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೈ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಆಫ್ ದಿ ಕಾಸ್ಟ್ ಆಫ್ ಆಪರೇಟಿಂಗ್ ಆಫ್ ದ ಅಂಡರ್ಟೇಕಿಂಗ್. ಫಾರ್ ಕಂಟ್ರೋಲ್ ದ ಕಾಸ್ಟ್ ದ ಫಾಲೋಯಿಂಗ್ ಸ್ಟೆಪ್ಸ್ ಆರ್ ಟೇಕನ್. ಈ ಕಾಸ್ಟ್ ಕಂಟ್ರೋಲ್ ಅಂದರೆ ಏನು ಅಂತ ಹೇಳ್ತೀನಿ ನಾನು. ಕಾಸ್ಟ್ ಕಂಟ್ರೋಲ್, ನಮ್ಮ ಪೆನ್ ತಯಾರು ಮಾಡಲಿಕ್ಕೆ 10 ರೂಪಾಯಿ ಖರ್ಚಾಗುತ್ತೆ ಅಂತ ನೀವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತೀರಿ. ಸೊ ಅದಕ್ಕಿಂತ ಜಾಸ್ತಿ ಹೋಗಲಾರ್ದಂಗೆ ನೀವು ಕಾಸ್ಟನ್ನು ಕಂಟ್ರೋಲ್ ಮಾಡ್ಕೋಬೇಕು. Understood? When you fix the standard that to produce one pen, I have to spend minimum 10 rupees. ಆ 10 rupees ಒಳಗನ್ನ ನೀವು ಪೆನ್ನನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ. ಸೊ ಅಷ್ಟು 10 rupees ಒಳಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿದೆ ಅಂದರೆ ವಾಟ್ ಆರ್ ದ ಕಾಸ್ಟ್ ಕಂಟ್ರೋಲ್ ಯು ಹ್ಯಾವ್ ಟು ಡೂ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಟು ಫಿಕ್ಸ್ ದ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪೆನ್ಸಸ್ ಟಾರ್ಗೆಟ್. ಫಸ್ಟ್ ಯು ಹ್ಯಾವ್ ಟು ಫಿಕ್ಸ್ ದ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪೆನ್ಸಸ್ ಟಾರ್ಗೆಟ್. ಎಷ್ಟು ಒಂದು ಪೆನ್ ತಯಾರು ಮಾಡಲಿಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ಸು ಇನ್ಕರ್ ಆಗುತ್ತೆ ಅಂತ ನೀವು ಮೊದಲೇ ಫಿಕ್ಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ BCOM ಕಂಪ್ಲೀಷನ್ ಮಾಡಲಿಕ್ಕೆ ನಮ್ಮದು ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ, ಬಸ್ ಪಾಸ್ ಹೋಗುತ್ತೆ, ನಂತರ ಪೆನ್ನು, ಪುಸ್ತಕಗಳು, ಅಡ್ಮಿಷನ್, ಎಕ್ಸಾಮ್ ಫೀ, ಸೊ ಈ ರೀತಿ. Then to compare the actual production or expenses with standard and to find out the differences. Then to find out the reasons for the variances, to take the actions to eliminate the variances. So ಈ variances ಅನ್ನೋದನ್ನು ನೀವು MCOM, CS, CMA, CS ನಲ್ಲಿ ಕಲಿತೀರಿ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತೇಳಿ ಒಂದು ಬಿಗ್ ಚಾಪ್ಟರ್ ಬರುತ್ತೆ. ಸೊ ಇಲ್ಲಿ ನೀವು ಮೊದಲು 10 ರೂಪಾಯಿ ಫಿಕ್ಸ್ ಮಾಡಿರ್ತೀರಿ, ಅದು 12 ರೂಪಾಯಿ ಆಯಿತು ಅಂದರೆ ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್. ನೀವು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 10 ರೂಪಾಯಿ ಆಗ್ತದೆ ಅಂತ ಹೇಳಿದ್ರಿ, ಬಟ್ ಆಫ್ಟರ್ ಮ್ಯಾನುಫ್ಯಾಕ್ಚರ್ಡ್ you arrive the cost at 12 rupees. So what is the difficulty faced, or what is the reason for that variances, ಅದನ್ನು ಕೂಡ ನಾವು ಕಾಸ್ಟ್ ಕಂಟ್ರೋಲ್ನಲ್ಲಿ ಕಲಿತೀವಿ. ಸೊ ಅದೇ ರೀತಿ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್. ಒನ್ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ ವಿತ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ ಆರ್ ನಾಟ್ ಒನ್ ಆ್ಯಂಡ್ ದ ಸೇಮ್. ಸೊ ಇಲ್ಲಿ ನಾವು ಕಾಸ್ಟ್ ಕಂಟ್ರೋಲು ಮತ್ತು ಕಾಸ್ಟ್ ರಿಡಕ್ಷನ್ಗೆ ದೇರ್ ಇಸ್ ಅ ಡಿಫ್ರೆನ್ಸ್. ಕಾಸ್ಟ್ ರಿಡಕ್ಷನ್ ಅಂದರೆ ಏನು, ನೀವು 10 ರೂಪಾಯಿ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತೀರಿ, 8 ರೂಪಾಯಿದಾಗನೇ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ ಅಂತಂದ್ರೆ ದಟ್ ಈಸ್ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ಕಂಟ್ರೋಲ್ ಅಂದ್ರೆ ಏನು, ನೀವು ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡ್ತೀರಿ, ಅದನ್ನು ದಾಟಿ ಹೋಗಲಬಾರ್ದು ಅನ್ನೋದಕ್ಕೆ ನೀವು ಒಂದಿಷ್ಟು ಕಂಟ್ರೋಲ್ ಮೆಕ್ಯಾನಿಸಮನ್ನು ಯೂಸ್ ಮಾಡ್ತೀರಿ, ಅದಕ್ಕೆ ಕಾಸ್ಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ರಿಡಕ್ಷನ್, ದ ಅಚೀವ್ಮೆಂಟ್ ಆಫ್ ರಿಯಲ್ ಆ್ಯಂಡ್ ಪರ್ಮನೆಂಟ್ ರಿಡಕ್ಷನ್ ಇನ್ ದ ಯೂನಿಟ್ ಕಾಸ್ಟ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆರ್ ಸರ್ವಿಸಸ್ ರೆಂಡರ್ಡ್ ವಿದೌಟ್ ರಿಡ್ಯೂಸಿಂಗ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನೇ ಕಾಸ್ಟ್ ರಿಡಕ್ಷನ್ ಮಾಡಿದ್ರೂ ಕೂಡ ದ ಪ್ರಾಡಕ್ಟ್ ಕ್ವಾಲಿಟಿ ಶುಡ್ ನಾಟ್ ಬಿ ಅಫೆಕ್ಟೆಡ್. ನಾವು ಕಾಸ್ಟ್ ಕಂಟ್ರೋಲ್ನಲ್ಲಿ ಯು ಆರ್ ಫಿಕ್ಸಿಂಗ್ ದ 10 ರೂಪೀಸ್. ನೀವು 8 ರೂಪಾಯಿದಾಗನೇ ಮ್ಯಾನುಫ್ಯಾಕ್ಚರ್ ಮಾಡಿದಿರಿಪ್ಪ ಪೆನ್ ಅಂತಂದ್ರೆ ಯು ಆರ್ ರಿಡ್ಯೂಸ್ 2 ರೂಪೀಸ್. ಅದು ವಿದೌಟ್ ಸ್ಯಾಕ್ರಿಫೈಸಿಂಗ್ ಎನಿ ಕ್ವಾಲಿಟಿ ಆಫ್ ದ ಪೆನ್. ದಟ್ ಈಸ್ ಕಾಲ್ಡ್ ಆಸ್ ಅ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ಕಂಟ್ರೋಲ್ ಆ್ಯಂಡ್ cost reduction are the very very important concept in cost accounting. So these are the differences.
ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ 5 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಯು ರೀಡ್ ಔಟ್. ನಾನು ಆಲ್ರೆಡಿ ಡಿಸ್ಕಷನನ್ನು ಮಾಡಿದ್ದೀನಿ, ಇದನ್ನು ನೀವು ನಿಮ್ಮ ನೋಟ್ಸ್ನಲ್ಲಿ ಆ್ಯಡ್ ಮಾಡಿಕೊಡ್ರಿ. ಏನಾದರೂ ತಿಳಿದೇ ಇದ್ದರೆ ನಾನು ಡಿಸ್ಕಷನನ್ನು ಮಾಡ್ತೇನೆ. ಓಕೆ, then this is very important slide. 2 marks questions, 2 marks question definitely comes for this objective of cost accounting. Okay, what are the objectives of cost accounting? A, aims or objective. A means ascertaining and analyzing cost and income. So cost accounting first objective ಏನು, ascertaining and analyzing cost and income. ಸೊ ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಯಿತು, ಅದನ್ನು ಯಾವ ರೀತಿ ಕಾಸ್ಟ್ ಬಂತು, ಅನಲೈಸ್ ಮಾಡೋದು ಏನಿರುತ್ತಲ್ಲ ಅದು ನಮ್ಮದು ಫಸ್ಟ್ ಅಬ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್, ದ ಫಸ್ಟ್ ಏಮ್ ಈಸ್ ಟು ಅಸರ್ಟೈನ್ ಆ್ಯಂಡ್ ಅನಲೈಸ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಆಫ್ ಎ ಗಿವನ್ ಎಂಟರ್ಪ್ರೈಸ್ ವಿತ್ ದ ಇಂಟೆನ್ಷನ್ ಆಫ್ ಹ್ಯಾವಿಂಗ್ ಕಂಪ್ಯಾರಿಸನ್ ಆಫ್ ಡಿವಿಷನ್ಸ್ ಅಟ್ ಎ ಗಿವನ್ ಲೆವೆಲ್ ಆಫ್ ಆಕ್ಟಿವಿಟಿ. ದೆನ್ insisting on ಕಾಸ್ಟ್ ಕಂಟ್ರೋಲ್ ಆರ್ ಇನ್ವೆಂಟ್ರಿ ಕಂಟ್ರೋಲ್. ಸೊ ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂದ ಅಬ್ಜೆಕ್ಟ್ ಏನಪ್ಪ ಅಂತಂದ್ರೆ, ನಾವು ಏನು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತೀವಿ ಅದ್ರ ಒಳಗಡೆನೇ ನಮ್ಮ ಕಾಸ್ಟನ್ನು ನಾವು ಇನ್ಕರ್ ಮಾಡಬೇಕು ಅಂಥೇಳಿ ಇನ್ಸಿಸ್ಟ್ ಮಾಡುತ್ತೆ. ನೆಕ್ಸ್ಟ್, ಮ್ಯಾಚಿಂಗ್ ಕಾಸ್ಟ್. ದ ಥರ್ಡ್ ಏಮ್ ಇಸ್ ಟು ಹ್ಯಾವ್ ಮ್ಯಾಚಿಂಗ್ ಕಾಸ್ಟ್ ಆ್ಯಂಡ್ ರೆವಿನ್ಯೂಸ್. ಸೊ ನಮ್ಮ ರೆವಿನ್ಯೂ ಜೊತೆ ನಮ್ಮ ಕಾಸ್ಟ್ ಮ್ಯಾಚ್ ಆಗಬೇಕು. ಇಫ್ ದ ಕಾಸ್ಟ್ ಈಸ್ ಹೈಯರ್ ದ್ಯಾನ್ ದ ರೆವಿನ್ಯೂ, ದೆನ್ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಕಂಪನಿ. ದಟ್ ಶುಡ್ ನಾಟ್ ಬಿ ಹ್ಯಾಪನ್. ನಿಮ್ಮ ರೆವಿನ್ಯೂ ಜಾಸ್ತಿ ಇರಬೇಕು, ನಿಮ್ಮ ಕಾಸ್ಟ್ ಕಡಿಮೆ ಇರಬೇಕು, ದೆನ್ ಓನ್ಲಿ ಯು ಕ್ಯಾನ್ ಅಚೀವ್ ದ ಪ್ರಾಫಿಟ್, ದೆನ್ ಯು ಕ್ಯಾನ್ ರನ್ ಯುವರ್ ಬಿಸ್ನೆಸ್. ಸೊ ಮ್ಯಾಚಿಂಗ್ ಕಾಸ್ಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್, ಎಸ್, securing control over cost and operating efficiency. S means securing control over cost and operating efficiency. So next, securing control over cost and operating efficiency. How you control your cost, according to that your efficiency, operating efficiency should also increase. Otherwise your objective will not be fulfilled. So these 4 are the important objectives of cost accounting. A means ascertaining and analyzing cost and income. I means insisting on cost control or inventory control. M means matching cost. S means securing control over cost and operating efficiency. So next, functions of cost accounting. These are also important for theoretical base. 5 marks questions or 2 marks questions comes from this session. What are the functions? So you are bifurcating to government, to management, like that. So functions of cost accounting. Recording of relevant transaction is the primary function of cost accounting. So whatever cost is incurred, that you have to record. This is the first function. Then cost analysis. It means costs are classified into different groups: direct cost and indirect cost, normal cost or abnormal cost. So this again we are going to discuss in another session. What are the meaning of direct cost, indirect cost, normal cost, ಇವನ್ನೆಲ್ಲ ನಾವು ಆವಾಗ ಡಿಸ್ಕಷನ್ ಮಾಡೋಣ. ಸೊ ಯು ಹ್ಯಾವ್ ಟು ಅನಲೈಸ್ ದ ಕಾಸ್ಟ್. ಒಂದು ಕಾಸ್ಟ್ ಇನ್ಕರ್ ಆಗುತ್ತೆ ಒಂದು ಪ್ರೊಡಕ್ಷನ್ ಮಾಡಲಿಕ್ಕೆ, ಅದು ಡೈರೆಕ್ಟ್ ಕಾಸ್ಟ್ ಆಗುತ್ತಾ ಅಥವಾ ಇಂಡೈರೆಕ್ಟ್ ಕಾಸ್ಟ್ ಆಗುತ್ತಾ ಅಥವಾ ನಾರ್ಮಲ್ ಕಾಸ್ಟ್ ಆಗುತ್ತಾ, ಅಬ್ನಾರ್ಮಲ್ ಕಾಸ್ಟ್ ಆಗುತ್ತಾ ಅಂತ ನಾವು ಅನಲೈಸಿಸನ್ನು ಮಾಡಬೇಕಾಗತ್ತೆ. ದೆನ್ ಕಾಸ್ಟ್ ಕಂಟ್ರೋಲ್. ದಿಸ್ ಕಾನ್ಸೆಪ್ಟ್ ಯು ಆಲ್ರೆಡಿ ಡಿಸ್ಕಸ್ಡ್. ನೆಕ್ಸ್ಟ್, ಕಾಸ್ಟ್ ಕಂಪ್ಯಾರಿಸನ್. This is the function of comparing of cost for ascertaining or profitabilities, project proposals, plan and actions. So ನಾವು ನಂತರ ನಮ್ಮ ಪ್ರಾಫಿಟಬಿಲಿಟಿಗೆ ಅಥವಾ ರೆವೆನ್ಯೂ ಜೊತೆ ನಾವು ಕಾಸ್ಟನ್ನು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಅಥವಾ ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದಕ್ಕೂ ನಾವು ನಮ್ಮ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ, ಎಷ್ಟು ಆಯಿತು ಅನ್ನೋದನ್ನು ನಾವು ಕಾಸ್ಟ್ ಕಂಪ್ಯಾರಿಸನಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್, quotation. It estimates the cost of job or work order more scientifically to quote the price. So next, quotation. ನಾವು ಯಾವುದಾದ್ರೂ ಒಂದು ಪ್ರಾಜೆಕ್ಟಿಗೆ ಕೊಟೇಶನ್ ಕೊಡ್ತಾ ಇದ್ವಿ, ಆ ಸಂದರ್ಭದಲ್ಲಿನೂ ಕೂಡ ನಾವು ಕಾಸ್ಟ್ ಅಕೌಂಟಿಂಗನ್ನು ಯೂಸ್ ಮಾಡ್ತೀವಿ. ದೆನ್ ಕಾಸ್ಟ್ ಪ್ಲಾನಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಚ್ ಎಲಿಮೆಂಟ್ ಆಫ್ ಕಾಸ್ಟ್ ಶುಡ್ ಬಿ ಪ್ರಾಪರ್ಲಿ ಪ್ಲಾನ್ಡ್ ಆ್ಯಂಡ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಅಕಾರ್ಡಿಂಗ್ಲಿ. ಸೊ ನಾವೊಂದು ಯಾವುದೋ ಒಂದು ವಸ್ತುವನ್ನು ತಯಾರು ಮಾಡಬೇಕಾಗಿತ್ತು ಅಂತಂದರೆ ಯು ಶುಡ್ ಮೇಕ್ ಅ ಕಾಸ್ಟ್ ಪ್ಲಾನಿಂಗ್. ಯಾವ ವಸ್ತು ಎಷ್ಟಕ್ಕೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಅದು ಇಷ್ಟೇ ಪ್ರೈಸ್ ಯಾಕೆ ಆಗ್ತಾ ಇದೆ ಅಂತ ನೀವು ಎಲ್ಲ ಕಾಸ್ಟ್ ಪ್ಲಾನಿಂಗನ್ನು ಮಾಡಬೇಕು.
ನಂತರ ಕಾಸ್ಟ್ ಬಜೆಟಿಂಗ್, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವಸ್ತುವನ್ನು ತಯಾರು ಮಾಡಬೇಕಾಗಿತ್ತು ಅಂತಂದ್ರೆ ಬಜೆಟ್ ಎಷ್ಟಾಗತ್ತಪ್ಪ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದ್ರ ಮೇಲೆ ನಿಮಗೆ ಬಜೆಟಿಂಗ್ ಅಂತೇಳಿ ಒಂದು ದೊಡ್ಡ ಚಾಪ್ಟರ್ ಬರುತ್ತೆ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಕಲಿತಾರೆ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎ ಕಾಸ್ಟ್ ಅಕೌಂಟಿಂಗ್. ನೆಕ್ಸ್ಟ್ ರಿಪೋರ್ಟಿಂಗ್. ಸೊ ನೆಕ್ಸ್ಟ್ ಪ್ರೊವೈಡಿಂಗ್ ಕಾಸ್ಟ್ ಇನ್ಫಾರ್ಮೇಷನ್ ಫಾರ್ ಡಿಸಿಷನ್ ಮೇಕಿಂಗ್. ಸೊ ನಾವು ಕಾಸ್ಟ್ ಎಷ್ಟಾಗಿದೆ ಅಂತೇಳಿ ಮ್ಯಾನೇಜ್ಮೆಂಟ್ ರಿಪೋರ್ಟ್ ಮಾಡಬೇಕಾಗತ್ತೆ. ಆನ್ ದ್ಯಾಟ್ ಬೇಸಿಸ್ the management will take a decisions. ನಂತರ ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಫಸ್ಟು ಮ್ಯಾನೇಜ್ಮೆಂಟಿಗೆ ಏನಿದ್ರೆ ಅಡ್ವಾಂಟೇಜಸ್ ಇದೆ, ದೀಸ್ ಆರ್ ಥೆರಾಟಿಕಲ್. ಇಟ್ ಡಿಸ್ಕ್ಲೋಸಸ್ ಪ್ರಾಫಿಟಬಿಲಿಟಿ ಆಫ್ ಆಕ್ಟಿವಿಟೀಸ್, ದೆನ್ ಇಟ್ ಹೆಲ್ಪ್ಸ್ ಇನ್ ಕಾಸ್ಟ್ ಕಂಟ್ರೋಲ್, ಇಟ್ ಹೆಲ್ಪ್ಸ್ ಇನ್ ಇನ್ವೆಂಟರಿ ಕಂಟ್ರೋಲ್, ಇಟ್ aids in formatting policies, it helps in decision making, it guides in fixing selling prices, it discloses idle capacity. These are the benefit advantages for management. Next, to the workers, it rewards the efficient workers. So cost reduction ಮಾಡಿದ್ರು ಅಂತಂದ್ರೆ ಅವರಿಗೆ ರಿವಾರ್ಡ್ಸ್ ಕೊಡ್ತಾರೆ. Then it helps for fixing the standard of efficiency. Efficiency fix ಮಾಡಲಿಕ್ಕೆ ಈ ಕಾಸ್ಟ್ ಅಕೌಂಟಿಂಗ್ ಅಡ್ವಾಂಟೇಜ್ ಇದೆ. It helps for job security. Then to the government, it helps in preparing national plans for economic development, assessment of excise duty and income tax, and formulation of policies regarding industry, export, import and taxation. So ಕಾಸ್ಟ್ ಎಲ್ಲ ಏರಿಯಾದಲ್ಲಿನೂ ಕೂಡ ಬರುತ್ತೆ. ಗೌರ್ಮೆಂಟ್ ತನ್ನ ಪಾಲಿಸೀಸನ್ನು ಫ್ರೇಮ್ ಮಾಡಬೇಕಾಗಿತ್ತು ಅಂತಂದ್ರೆ ಕಾಸ್ಟ್ ಭಾಳ ಇಂಪಾರ್ಟೆಂಟು ಕಾನ್ಸೆಪ್ಟ್ ಆಗುತ್ತೆ. ನಂತರ ಕಾಸ್ಟ್ ಅಕೌಂಟಿಂಗ್ ಪ್ರೊವೈಡ್ಸ್ ದ ಕಾಸ್ಟ್ ಡಾಟಾ ವಿಚ್ ಹೆಲ್ಪ್ ದ ಗೌರ್ಮೆಂಟ್ ಫಾರ್ ಫಿಕ್ಸಿಂಗ್ ವೇಜಸ್, ಪ್ರೈಸ್ ಕಂಟ್ರೋಲ್, ಗ್ರಾಂಟಿಂಗ್ ಸಬ್ಸಿಡಿ ಎಕ್ಸೆಟ್ರಾ. ಸೊ ನಾವು ವೇಜಸ್ ಫಿಕ್ಸ್ ಮಾಡಲಿಕ್ಕೆ ನಾವು ವೇಜಸ್ ಆ್ಯಕ್ಟ್ ಅಂತ ಬರುತ್ತೆ. ಸೊ ಪ್ರೈಸ್ ಕಂಟ್ರೋಲ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಗ್ರಾಂಟಿಂಗ್ ಸಬ್ಸಿಡಿ ಮಾಡಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ದೆನ್ ಕಾಸ್ಟ್ ಅಕೌಂಟಿಂಗ್ ಪ್ರೊವೈಡ್ ದ ಗೌರ್ಮೆಂಟ್ ಫಾರ್ ಇವ್ಯಾಲ್ಯೂಯೇಷನ್ ಆಫ್ ಎಫಿಷಿಯನ್ಸಿ ಆಫ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಸೊ ಗೌರ್ಮೆಂಟ್ ತಮ್ಮದೇ ಆದಂಥ ಕಂಪ್ನಿಗಳಿರ್ತವೆ, ಅಲ್ಲಿನೂ ಕೂಡ ಕಾಸ್ಟ್ ಒಂದು ಪ್ರಾಡಕ್ಟಿಗೆ ಎಷ್ಟಾಯಿತು ಅಂತ ಅನಲೈಸ್ ಮಾಡಲಿಕ್ಕೆ ಇದು ಈಸಿ ಆಗುತ್ತೆ. Then to the society, people will get better quality goods at a reasonable price. Then curbing inflationary trend in the economy, public feel that the prices charged by the concern are fair and reasonable. Then to the creditors, it helps the creditors and investors to judge the financial position and creditworthiness of the business. The cost of reports are useful to the creditors for ascertaining the future prospectus and profitability of the enterprise. Okay, these are the advantages of cost accounting. ನಂತರ ಎಲ್ಲದಕ್ಕೂ ಒಂದು ಅಡ್ವಾಂಟೇಜ್ ಇದ್ದರೆ ಅದಕ್ಕೆ ಡಿಸ್ಅಡ್ವಾಂಟೇಜ್ ಇರ್ತವೆ. ಅದೇ ರೀತಿ ಕಾಸ್ಟ್ ಅಕೌಂಟಿಂಗ್ ಇಸ್ ಆಲ್ಸೋ ಹ್ಯಾವಿಂಗ್ ಅ ಸಮ್ ಡಿಸ್ಅಡ್ವಾಂಟೇಜ್. ಅಬ್ಸೆನ್ಸ್ ಆಫ್ ರೆಡಿಮೇಡ್ ಸಿಸ್ಟಮ್, ಇದಕ್ಕೆ ಸಾಫ್ಟ್ವೇರ್ ಅಂತ ಚೆನ್ನಾಗಿರುವಂಥ ಸಾಫ್ಟ್ವೇರ್ಸ್ ಇಲ್ಲ. ದೆನ್ ಕಾಸ್ಟ್ ಡಿಫ್ರೆನ್ಸಸ್, ಸೊ ದೇರ್ ವಿಲ್ ಬಿ ಅ ಡಿಫ್ರೆನ್ಸ್ ಆಫ್ ಒಪಿನಿಯನ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್. ಕಾಸ್ಟ್ ಡಾಟಾ ಹ್ಯಾವ್ ನೋ ಯೂಸ್ಫುಲ್ನೆಸ್ ಇನ್ ದೆಮ್ಸೆಲ್ಸ್. It is not true or exact cost. Lack of accuracy, it is expensive. Some disadvantages of cost accounting. ಸೊ ನಿಮ್ಗೆ 2 ಮಾರ್ಕ್ಸಿಗೆ ಕೇಳಿದ್ರು ಅಂತಂದ್ರೆ 2-3 ಪಾಯಿಂಟ್ಸ್ ನೀವು ಬರೀಲಿಕ್ಕೆ. ಸೊ ನಾನು ಇದನ್ನು ಥೆರಾಟಿಕಲ್ ಬೇಸ್ನಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದರದ್ದು ಜಾಸ್ತಿ ಎಕ್ಸ್ಪ್ಲೇಷನ್ ಬೇಕಾಗಿತ್ತು ಅಂತಂದ್ರೆ ನೀವು GB ಬೆಳೆಗಾರ್ ಅವ್ರ ಬುಕ್ಸನ್ನು ರೆಫರ್ ಮಾಡ್ಬೋದು. ಇಟ್ ಈಸ್ ನಾಟ್ ಎಕ್ಸಾಕ್ಟ್ ಸೈನ್ಸ್. 12 ಇದಾವೆ ಟೋಟಲ್. ಡಿಸ್ಅಡ್ವಾಂಟೇಜಸ್ ಎಷ್ಟಿದಾವೆ? 12 ಇದಾವೆ ಬುಕ್ಸ್ನಲ್ಲಿ. ಇಟ್ ಫೇಲ್ಸ್ ಟು ಪ್ರೊವೈಡ್ ದ ರೈಟ್ ಇನ್ಫಾರ್ಮೇಷನ್ ಅಟ್ ರೈಟ್ ಟೈಮ್. System is more complex. It lacks social accounting, not suitable for small units. So this is the first session. Now cost ಅಂದ್ರೇನು, ಕಾಸ್ಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು ಅಂತ ಕಲ್ತೀವಿ. ನಂತರ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ ಕಾನ್ಸೆಪ್ಟ್ ಏನು ಹೇಳುತ್ತೆ. ದೆನ್ ಅಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ದೆನ್ ಫಂಕ್ಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅನ್ನು ನಾವು ಈ ಸೆಷನ್ 1ನಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಇನ್ ನೆಕ್ಸ್ಟ್ ಸೆಷನ್ 2ನಲ್ಲಿ ಮತ್ತೆ ನಾನು ಥೆರಾಟಿಕಲ್ ಬೇಸು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಇನ್ನೂ ಇಂಪ್ರೂವ್ಮೆಂಟ್ಸು ಇದರಲ್ಲಿನೂ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಯಾವುದಾದ್ರು ಕಾನ್ಸೆಪ್ಟ್ ಬಗ್ಗೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ಅಥವಾ ನೀವು ಯೂಟ್ಯೂಬ್ನಲ್ಲಿನೇ ಕಮೆಂಟ್ಸ್ ಮಾಡ್ಬೋದು. ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಸೊ ನೀವು ವಿಡಿಯೋ ಲೈಕ್ ಆಯಿತು ಅಂತಂದ್ರೆ ವಿದೌಟ್ ಗಿವಿಂಗ್ ಥಮ್ಸ್ ಅಪ್ ಮಾಡಿದಿರಿ ಅಂತಂದರೆ ನಮಗೆ ಮೋಟಿವೇಟ್ ಆಗುತ್ತೆ. ನಾನು ಅದೇ ರೀತಿ ನಿಮ್ಮ GST ಕೂಡ ನಾನು ವಿಡಿಯೋಸನ್ನು ರೆಡಿ ಮಾಡ್ತಾಯಿದ್ದೀನಿ. GST 2 ಕೂಡ
ಯೂಟ್ಯೂಬ್ನಲ್ಲಿ ವಿಡಿಯೋಸು ಅಪ್ಲೋಡ್ ಆಗುತ್ತವೆ ವಿತಿನ್ ಶಾರ್ಟ್ ಪೀರಿಯಡ್. Dear students, thank you for watching this video, and again we are meeting in session 2 of same unit 1. Thank you one and all.